ಸೊಂಟದ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಪಾದರಕ್ಷೆಗಳ ಇಫೆಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಪಾದಗಳು ನಮ್ಮ ಬೇಸ್. ಹೆಂಗಸರು ಹೈ ಹೀಲ್ ಶೂ ಹಾಕ್ತಾರೆ. ಹೈ ಹೀಲ್ ಶೂ ಹಾಕಿದ್ರೆ ನೋಡ್ಲಿಕ್ಕೆ ಸ್ಮಾರ್ಟ್ ಆಗಿ ಕಾಣ್ತಾರೆ, ಹೈಟು ಸಿಗುತ್ತೆ, ಒಂದು ಅಪಿಯರೆನ್ಸ್ ಮತ್ತು ಒಂದು ಪ್ರೆಸೆನ್ಸ್ ಸಿಗುತ್ತೆ. ಸೊಂಟದಲ್ಲಿರುವ ಆ ಕರ್ವ್ ಇದೆಯಲ್ಲ, ಅದು ಹೆಚ್ಚಾಗ್ಲೇಬೇಕು. ಇನ್ಕ್ರೀಸ್ಡ್ ಲಂಬಾರ್ ಲಾರ್ಡೋಸಿಸ್ ಹೆಚ್ಚಾದಾಗ ಮಸಲ್ಸ್ ಅಷ್ಟೊಂದು ಪುಲ್ ಮಾಡಬೇಕು, ಎಳಿಬೇಕು. ಮತ್ತು ಫ್ಲಾಟ್ ಫುಟ್ ವೇರ್ ಇದ್ದಾಗ ಕೂಡ ನಾವು ಆರ್ಚ್ ಅನ್ನು ಮೇಂಟೈನ್ ಮಾಡಬೇಕು. ಫುಟ್ ಇದು ಆರ್ಚ್ ಅಂದ್ರೆ ಫುಟ್ ಪಾದ ನಮ್ದು ಬೆಂಡ್ ಆಗಿ ಹೀಗಿರ್ಬೇಕು, ಆರ್ಚ್ ಇರಬೇಕು, ಫ್ಲಾಟ್ ಆಗಿರ್ಬಾರ್ದು. ಅದಕ್ಕೆ ಸರಿಯಾದ ಕುಶನಿಂಗ್ ಇರಬೇಕು ಮತ್ತು ಶೂಸಿಗೆ ಸೈಜ್, ಲೆಂತ್, ಫಿಟ್ ಪರ್ಫೆಕ್ಟ್ ಆಗಿರ್ಬೇಕು. ನಮಸ್ಕಾರ. ನಾವು ಹಾಕುವಂತಹ ಪಾದರಕ್ಷೆಗಳು ಮತ್ತು ನಮ್ಮ ಸೊಂಟಕ್ಕೆ ಏನಾದ್ರೂ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ನಾವು ತುಂಬಾ ಸತಿ ಯೋಚಿಸ್ತೀವಿ. ಸೊಂಟ ನೋವಿದ್ದಾಗ ಕೆಲವರು ಹೇಳ್ತಾರೆ ಕಾಲ್ ಚಪ್ಪಲಿ ಚೇಂಜ್ ಮಾಡಬೇಕು, ಶೂ ಚೇಂಜ್ ಮಾಡಬೇಕು ಅಂತ. ಅದರಲ್ಲಿ ಏನಾದ್ರೂ ಅರ್ಥ ಇದೆಯಾ ಇಲ್ವಾ ಅಂತ ನಾವು ಇವಾಗ ನೋಡೋಣ. ನಿಜ ಹೇಳಿದ್ರೆ ಸೊಂಟದ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಪಾದರಕ್ಷೆಗಳ ಇಫೆಕ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಪಾದಗಳು ನಮ್ಮ ಬೇಸ್. ನಾವು ಪಾದದಲ್ಲಿ ಏನೆಲ್ಲ ನಡೆಯುತ್ತೆ ಅದು ಸೊಂಟದ ಮೇಲೆ ಇಫೆಕ್ಟ್ ಬರುತ್ತೆ. ಹೆಂಗಸರು ಹೈ ಹೀಲ್ ಶೂ ಹಾಕ್ತಾರೆ. ಹೈ ಹೀಲ್ ಶೂ ಹಾಕಿದ್ರೆ ನೋಡ್ಲಿಕ್ಕೆ ಸ್ಮಾರ್ಟ್ ಆಗಿ ಕಾಣ್ತಾರೆ, ಹೈಟು ಸಿಗುತ್ತೆ, ಒಂದು ಅಪಿಯರೆನ್ಸ್ ಮತ್ತು ಒಂದು ಪ್ರೆಸೆನ್ಸ್ ಸಿಗುತ್ತೆ. ಆದ್ರೆ ಸ್ವಲ್ಪ ಹೊತ್ತು ಹಾಕೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ತುಂಬಾ ಸಮಯ ಹೈ ಹೀಲ್ಸ್ ಹಾಕಿದ್ರೆ ಸೊಂಟದ ಮೇಲೆ ಡೈರೆಕ್ಟ್ ಆಗಿ ಹಾನಿಕರವಾದ ಇಫೆಕ್ಟ್ ಇರಬಹುದು. ಅದು ಹೇಗೆಂದ್ರೆ, ನಮ್ಮ ಹೈ ಹೀಲ್ಸ್ ಹಾಕಿದ್ದಾಗ ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಅದು ಮುಂದಕ್ಕೆ ಪುಷ್ ಆಗುತ್ತೆ. ನಾವು ನಾರ್ಮಲ್ ಸೆಂಟರ್ ಆಫ್ ಗ್ರಾವಿಟಿ ನಮ್ಮ ಕಾಲ್ ಮೇಲೆ ಈಕ್ವಲ್ ಆಗಿ ಮುಂದೆ ಹಿಂದೆ ಇರದೆ ಸೆಂಟರ್ ಅಲ್ಲಿ ಬೀಳುತ್ತೆ. ಆದ್ರೆ ಹೈ ಹೀಲ್ಸ್ ಹಾಕಿದಾಗ ನಮ್ಮ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಫುಲ್ ಫ್ರಂಟ್ ಪಾರ್ಟ್ ಅಲ್ಲಿ ಮುಂಭಾಗದಲ್ಲಿ ಬೀಳುತ್ತೆ, ಅದು ಪಾದದ ಮುಂಭಾಗದಲ್ಲಿ. ಅದರಿಂದಾಗಿ ನಮ್ಮ ಬಾಡಿ ಮುಂದಕ್ಕೆ ಬಗ್ಗುತ್ತೆ, ಯಾಕಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಜೊತೆ ಅದು ಮ್ಯಾಚ್ ಮಾಡಕ್ಕೆ. ಆದ್ರೆ ನಾವು ಮುಂದೆ ಬಗ್ಕೊಂಡು ನಡೆಯಕ್ಕಾಗಲ್ಲ. ಅದಕ್ಕೆ ಸೊಂಟದಲ್ಲಿ ಆರ್ಚ್ ಹೆಚ್ಚಾಗತ್ತೆ. ನಮ್ಮ ಸೊಂಟದ್ದು ಮಸಲ್ಸ್ ನಮ್ಮ ಇಡೀ ಪೂರ್ತಿ ಅಪ್ಪರ್ ಬಾಡಿ ಅನ್ನ ಎಳೆದು ಅದನ್ನು ಸ್ಟ್ರೈಟ್ ಪೊಸಿಷನ್ ಅಲ್ಲಿ ಇಡಬೇಕು. ಹೀಗಾದಾಗ ಈ ಲಂಬಾರ್ ಲಾರ್ಡೋಸಿಸ್ ಅಂದ್ರೆ ಸೊಂಟದಲ್ಲಿರುವ ಆ ಕರ್ವ್ ಇದೆಯಲ್ಲ, ಅದು ಹೆಚ್ಚಾಗ್ಲೇಬೇಕು. ಇನ್ಕ್ರೀಸ್ಡ್ ಲಂಬಾರ್ ಲಾರ್ಡೋಸಿಸ್ ಹೆಚ್ಚಾದಾಗ ಮಸಲ್ಸ್ ಅಷ್ಟೊಂದು ಪುಲ್ ಮಾಡಬೇಕು, ಎಳಿಬೇಕು. ಹೀಗೆ ಪುಲ್ ಮಾಡಿದಾಗ ಸುಲಭವಾಗಿ ಮಸಲ್ಸ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಆದ ನಂತರ ಖಂಡಿತವಾಗಿ ಫೆಟಿಗ್ ಆಗತ್ತೆ, ಸಾಕಾಗತ್ತೆ. ಆ ಮಸಲ್ಸ್ಗೆ ಸುಸ್ತಾಗಿ ಮತ್ತು ನೋವು ಕೊಡಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಹೈ ಹೀಲ್ಸ್ ತುಂಬಾ ಹೊತ್ತು ಹಾಕಿದ್ರೆ ಅದರಿಂದ ಸೊಂಟ ನೋವು ಬರೋದು ಅನಿವಾರ್ಯ. ಇಟ್ಸ್ ಡೆಫಿನೆಟ್ಲಿ ಕಮ್ಸ್. ಅದಕ್ಕೆ ಜಾಸ್ತಿ ಹೊತ್ತು ಹೈ ಹೀಲ್ಸ್ ಹಾಕೂಡುದು. ಇದಕ್ಕೆ ಪರಿಹಾರ ಏನು? ಸ್ವಲ್ಪ ಹೊತ್ತು ಹಾಕಿ ಹೈ ಹೀಲ್ಸ್, ಓಕೆ. ಇಲ್ದಿದ್ರೆ 1 ಇಂಚ್ ಅಥವಾ 2 ಇಂಚ್ ಕಿಂತ ಹೈ ಇರುವಂತಹ ಹೈ ಹೀಲ್ಸ್ ಹಾಕಬಾರ್ದು. ಫ್ಲಾಟ್ ಫುಟ್ವೇರ್ ಕೂಡ ಅಷ್ಟೊಂದು ಒಳ್ಳೇದಲ್ಲ. ಯಾಕಂದ್ರೆ ಫುಲ್ ಫ್ಲಾಟ್ ಇದ್ದಾಗ ಕೂಡ ನಮ್ಮ ಆರ್ಚ್ ಮೇಂಟೈನ್ ಆಗಲ್ಲ, ಪಾದದ್ದು ನಮ್ಮ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿರಲ್ಲ, ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ ಪಾದ. ಅದಕ್ಕೆ ನಿಮ್ಮ ಫುಟ್ ಪೇನ್ ಮತ್ತು ಕಾಫ್ ಪೇನ್ ಹೆಚ್ಚಾಗಬಹುದು. ಮತ್ತು ಫ್ಲಾಟ್ ಫುಟ್ ವೇರ್ ಇದ್ದಾಗ ಕೂಡ ನಾವು ಆರ್ಚ್ ಅನ್ನು ಮೇಂಟೈನ್ ಮಾಡಬೇಕು. ಫುಟ್ ಇದು ಆರ್ಚ್ ಅಂದ್ರೆ ಫುಟ್ ಪಾದ ನಮ್ದು ಬೆಂಡ್ ಆಗಿ ಹೀಗಿರ್ಬೇಕು, ಆರ್ಚ್ ಇರಬೇಕು, ಫ್ಲಾಟ್ ಆಗಿರ್ಬಾರ್ದು. ಅದಕ್ಕೆ ಸರಿಯಾದ ಕುಶನಿಂಗ್ ಇರಬೇಕು ಮತ್ತು ಶೂಸಿಗೆ ಸೈಜ್, ಲೆಂತ್, ಫಿಟ್ ಪರ್ಫೆಕ್ಟ್ ಆಗಿರ್ಬೇಕು. ಲೂಸ್ ಫುಟ್ವೇರ್ ಹಾಕಿ ಓಡಾಡಿದ್ರೆ ಅದು ಕೂಡ ಪಾದ ಮತ್ತು ಕಾಲು ಮತ್ತು ಸೊಂಟದ ಮೇಲೆ ಇಫೆಕ್ಟ್ ಆಗುತ್ತೆ. ತುಂಬಾ ಟೈಟ್ ಫುಟ್ವೇರ್ ಹಾಕಿದ್ರು ಹಾಗೇನೆ. ಅದಕ್ಕೆ ನಾವು ಹಾಕುವಂತ ಹೀಲ್ಸ್ ಮಾತ್ರ ಅಲ್ಲ, ನಮ್ಮ ಫುಟ್ವೇರ್ ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಅದೇ ಸೊಂಟ ನೋವು ಮತ್ತು ಪಾದರಕ್ಷೆಗಳ ಕನೆಕ್ಷನ್. ಮತ್ತು ಇದಕ್ಕೆ ಪರಿಹಾರ ಕರೆಕ್ಟ್ ಆಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಶೂಸ್, 1 to 2 ಇಂಚಸ್ ಹೀಲ್ಸ್, ಅದಕ್ಕಿಂತ ಜಾಸ್ತಿ ಹೀಲ್ಸ್ ಇರಬಾರ್ದು.
ಮತ್ತು ಒಳ್ಳೆ ಕುಶನಿಂಗ್ ಇರಬೇಕು ಪಾದ ಶೂಸ್ ಮತ್ತು ಬೇಸ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.